ಡಾಕ್ಟರ್ ಸರ್ ಹಾಟ್ಲೈನ್ ಸಂಖ್ಯೆಯಲ್ಲಿ ಕರೆ ಒಂದು ಬಂದಿದೆ. ಹಲೋ, ನಮಸ್ಕಾರ. 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 My name is Nalini. Nalini, kindly talk with the doctor. Yeah, I wanted to ask sir, is the diabetes reversible, and what precautions should we take to prevent our kids to have diabetes? So diabetes is reversible. It is a very, very interesting question. Of late, everybody wants to know that can it be reversed. So it is not a definition of reverse. It is we can at particular age, if you take a proper precaution, diet, deed. If you make a deed, diet, exercise, then education and drugs. If you take properly and the person stays within the bandwidth of normal blood sugar level, it is only reversed to a certain extent. It is, we can call a transient remission ಅಂತಲೂ ಹೇಳ್ಬೋದು. ಹೊರತು ಇಲ್ಲಿವರೆಗೆ ಎಲ್ಲಿನೂ ಗಣನೀಯವಾಗಿ ಯಾವುದೇ ಸಂಸ್ಥೆಗಳು, ದೊಡ್ಡ ಸಂಸ್ಥೆಗಳು ವಿ ಕ್ಯಾನ್ ಟೋಟಲಿ ರಿವರ್ಸ್ ದ ಡಯಾಬಿಟಿಸ್ ಸ್ಟೇಟ್ ಅಂತ ಹೇಳಿಲ್ಲ. ಬಟ್ ಒಂದು ನಾರ್ಮಲ್ ಸ್ಟೇಜ್ನಲ್ಲಿ ಸುಮಾರು ವರ್ಷಗಳಲ್ಲಿ ನಾವು ಸರಿಯಾಗಿ ಸಾಂಪ್ರದಾಯಿಕ ಆಹಾರ ಪದ್ಧತಿ ಆಗಲಿ ಅಥವಾ ಹೇಳಿದಂಗೆ ಡೀಡ್ ಅದನ್ನು ಸರಿಯಾಗಿ ಇಟ್ಕೊಂಡು ನಾವು ಒಂದು ಲೆವೆಲ್ನಲ್ಲಿ ಇಟ್ಕೋಬೋದು. ಹೊರತು ಅದನ್ನು ಕೆಲವರು ರೆಮಿಷನ್ ಅಂತ ಹೇಳ್ತಾರೆ, ಕೆಲವರು ರಿವರ್ಸಿಬಲ್ ಅಂತ ಹೇಳ್ತಾರೆ. ಬಟ್ ಇಟ್ ಈಸ್ ಡೆಫಿನೆಟ್ಲಿ ನಾಟ್ ಕ್ಯೂರಬಲ್ ಅಟ್ ದಿಸ್ ಜಂಕ್ಷರ್. ಎ ಡೇ ಮೇ ಕಮ್ ದಟ್ ವಿ ಮೇ ಕ್ಯೂರ್ ಡಯಾಬಿಟೀಸ್. ಎ ಡೇ ಮೇ ಕಮ್, ಪ್ಲೀಸ್ ನೋಟ್ ದಟ್, ಅಂಡರ್ಲೈನ್. Just like tuberculosis once upon a time 50 years back when my that was the time that even getting a sputum positive test, we used to send it to Madras. Diabetes ಈಗಂತೂ ಈಗಿನ ನಮ್ಮ ವೈಜ್ಞಾನಿಕ ಇದರ ತಿಳುವಳಿಕೆ ಪ್ರಕಾರ ಸದ್ಯಕ್ಕೆ ಅದಕ್ಕೆ ಕ್ಯೂರ್ ಇಲ್ಲ. ಕ್ಯೂರ್ ಬರಬಹುದು, ಜೆನೆಟಿಕ್ ಮಾಡ್ಯುಲೇಷನ್ ಆಗ್ತಾ ಇದೆ. ವಿ ಹ್ಯಾವ್ ಜೀನ್ ಎಡಿಟಿಂಗ್ ಸಿಸ್ಟಮ್. So many GWAS studies and genomic wide analysis studies are going on. A day may come that precision medicine care or precision diabetes care may bring a solution in future. We have to look forward in our lifetime. Okay. Thank you, sir. ಥ್ಯಾಂಕ್ ಯು ಸೋ ಮಚ್ ನಳಿನಿ ಅವರೇ. ತಾವು ಕೂಡ ಕರೆ ಮಾಡ್ಬೋದು ಸ್ನೇಹಿತರೆ. ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮಧುಮೇಹ ಲಕ್ಷಣ ಚಿಕಿತ್ಸೆ ಕುರಿತು ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸರ್ ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕರೆ ಮುಖಾಂತರ 5ರ ಶಕ್ತಿ 5 ಟೈಪ್ಸ್ ಅಂತ ನೀವು ಹೇಳಿದ್ರಿ. ಏಕೆಂದರೆ ಸರ್ ಇದು ಬಹಳ ಮುಖ್ಯವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಗೊತ್ತಾಗ್ತಾ ಇದೆ. ಎಲ್ಲರಿಗೂ ಗೊತ್ತಿರೋದು ಟೈಪ್ 1, ಟೈಪ್ 2. ನೀವು 5ರ ಶಕ್ತಿಯೋ ಅಶಕ್ತಿಯೋ ಗೊತ್ತಿಲ್ಲ, ಪಂಚಶಕ್ತಿ. ನಾನು ಈ ಕಾರಣಾಂತರವಾಗಿ ಇದನ್ನು ಹೇಳಿದೆ ಹೊರತು, ಯಾಕೆಂದರೆ ಕೇಳುಗರಿಗೆ ಕನ್ಫ್ಯೂಸ್ ಆಗಬಾರ್ದಂತ ಆದ್ರೂ ಹೇಳುವ. ಇದು ಟೈಪ್ 1 ಬಂದು ಮಕ್ಕಳಲ್ಲಿ ಕ್ರಮೇಣವಾಗಿ ಬರುತ್ತೆ. ನಮ್ಮಲ್ಲಿ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಟೈಪ್ 1 ಸುಮಾರು 600ಗಿಂತ ಹೆಚ್ಚು ಮಕ್ಕಳಿದ್ದಾರೆ. ಅದಕ್ಕೆ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಒಂದು ಸಲಹೆ ಪ್ರಕಾರ, ಒಂದು ಅವರ ಸೂಕ್ತ ಪ್ರೋತ್ಸಾಹದಿಂದ ಎಲ್ಲ ಮಕ್ಕಳಿಗೆ ಸುಮಾರು 200ಕ್ಕೂ ಹೆಚ್ಚು ಮಕ್ಕಳಿಗೆ ಫ್ರೀ ಇನ್ಸುಲಿನ್ ಕೊಡ್ತಾ ಇದ್ದೀವಿ, ಗ್ಲುಕೋಮೀಟ್ರ್ ಕೊಡ್ತಾ ಇದ್ದೀವಿ, ಆಮೇಲೆ ಗ್ಲುಕೋಸ್ಟಿಕ್ಸ್ ಕೊಡ್ತಾ ಇದ್ದೀವಿ. ಒಂದು ಮಗು ಬಂತು ಅಂದರೆ ಒಂದು ಸರಿ ಸುಮಾರು 5,000 to 6,000 ರೂಪಾಯಿದ್ದು ಒಂದು ಉಪಕರಣಗಳನ್ನು ತೊಗೊಂಡೋಗ್ತಾನೆ. ಆಮೇಲೆ ಸರಿಯಾದ ಒಂದು ಮಾಹಿತಿ ತೊಗೊಂಡೋಗ್ತಾರೆ. ಈ ಬರುವ ಒಂದು ಮೇ ತಿಂಗಳಲ್ಲಿ 3ನೇ ವಾರದಲ್ಲಿ ನಾವು ಮಕ್ಕಳಿಗಾಗಿ ಶಿಬಿರ ಇಡ್ತಾ ಇದ್ದೀವಿ, ಬೇಸಿಗೆ ಶಿಬಿರ ಅಂತಂತಂದು. ಪ್ರತಿ ವರ್ಷ ಸುಮಾರು 25 ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ. ಸೊ ಇದು ಒಂದು ಟೈಪ್ 1 ಡಯಾಬಿಟೀಸು ಮಕ್ಕಳಲ್ಲಿ ಬರುತ್ತೆ. ಇದು ಆನುವಂಶಿಕದಿಂದ ಒಂದು ರೀತಿಯಲ್ಲ. ಎರಡನೇದು ಬಂದು ಸರ್ ಡಿಸ್ಕಸ್ ಮಾಡೋಣ. ಒನ್ ಮೋರ್ ಕಾಲ್, ಸಾರಿ ಫಾರ್ ಇಂಟರಪ್ಟ್. ಹಲೋ, नमस्कार. हॅलो, नमस्कार. येस, हॅलो. हा, आपला प्रश्न विचारा. सर, डायबिटीज जो असतो तो ड्रिंकमुळे वाढू शकतो का काय, असं विचारायचं होतं. वो पूछ रहे डायबिटीज जो है वो ड्रिंक लेने से ज़्यादा हो सकता है क्या? हाँ, ड्रिंक्स बोले तो आपका मन में क्या है मुझे मालूम हो गया. ओ मैंने सोचा था काफ़ी है कुछ बोल के, तो अभी ड्रिंक्स बोले तो होता है. इसलिए क्योंकि जब भी वक्त में वो ज़्यादा ड्रिंक्स हो, डाइजेशन भी होना है, उसमें भी वो भी इट कंटेन्स लॉट ऑफ एम्प्टी कैलोरीज है, उसमें भी एम्प्टी कैलोरीज रहता है. ऐसा ये नहीं है ड्रिंक्स में कुछ कैलोरीज नहीं है बोल के नहीं, लेकिन उसमें न्यूट्रिशन नहीं रहता है.
एक दूसरी प्रॉब्लम संबंध है उसका लिवर के ऊपर, वो जो नुकसान करता है वो भी ज़्यादा है। पहले भी वो डायबिटीज़ में वो पैनक्रियास और इन लिवर और अनेक ऑर्गन्स का इसका प्रॉब्लम चलते रहता है। इसलिए अल्कोहल जो है वो सख्त से पाबंदी है, वो नहीं लेना है। वो डायबिटीज़ लोग ले तो भी डायबिटीज वो की गोल- कभी कभी थोड़ा एक लिमिटेड क्वांटिटी में ले सकते हैं 30 ml बोल के। कोई लोग ऐसा वो एडवाइस नहीं सुनते हैं, इसलिए बेटर हम हमेशा बोलते हैं वो बंद कर लो बोल के। हाँ, डायबिटीज की गोलियां चालू होगी, मतलब मुझे डायबिटीज की गोलियां चालू है और उसके बाद भी मैं ड्रिंक करूँ, मतलब कभी कभी भी कर सकता हूँ, तो मतलब तब भी प्रॉब्लम आएगी? जैसे भी है रहने दीजिए, आपका ब्लड शुगर कंट्रोल में रहना है। और 3 महीने का एक टेस्ट है HbA1c बोल के, वो नॉर्मल में रहना है। वो आपका वो अंदाजा में वो 6 to 6.5 ऐसा है, तो आप थोड़ा रिलैक्स से आप कभी कभी वो आपका जो मन में है वो पी सकते हैं, लेकिन जो क्वांटिटी फिक्स्ड है। हम्म, थैंक यू सो मच कॉल केल्याबद्दल. जैसे हम अभी बात कर रहे हैं सर, मतलब आप डायबिटीज 2 के बारे में बात कर रहे थे. सो ಟೈಪ್ 2 ಡಯಾಬಿಟಿಸ್ ಜैसे ಐ ಟೋಲ್ಡ್ ದಟ್ ನಾನು ಮೊದಲು ಹೇಳಿದ ಪ್ರಕಾರ ವಯಸ್ಕರಲ್ಲಿ 20ರಿಂದ 70-79 ಈ ಇದರಲ್ಲಿ ಸುಮಾರು ಇದರ ಅಂಕಿಅಂಶಗಳ ಪ್ರಮಾಣ 11.5 ಇದು ಪ್ರಿವೆಲೆನ್ಸ್ ಅಂತ ಹೇಳ್ತೀವಿ ನಾವು. ಒಂದು ಸಿಟಿಯಲ್ಲಿ ಆಗಲಿ ಒಂದು 5,000 ಜನರಲ್ಲಿ ಇದು ಮಾಡಿದರೆ 11.5% ಅಷ್ಟು ಜನರಿಗೆ ಡಯಾಬಿಟಿಸ್ ಇರುತ್ತೆ ಅಂತಂತಂದು ಕ್ರಮೇಣವಾಗಿ ಇದು ಏರ್ತಾ ಹೋಗ್ತಾ ಇದೆ. ಇದು 20ರಿಂದ 79 ವಯಸ್ಸಿನವರಲ್ಲಿ. ಈ ಕಾರಣಗಳು ಏನು ಅಂತಂದರೆ, ಇತ್ತೀಚೆಗೆ ಹೇಳಿದ ಪ್ರಕಾರ ನಗರೀಕರಣ ಇದೆ, ಮಾಲಿನ್ಯ ಇದೆ, ಹಾಗೂ ಜನಸಂಖ್ಯೆಯು ವಯಸ್ಸಾಗ್ತಾ ಇದೆ. ಇಂಡಿಯಾ ಈಸ್ ಏಜಿಂಗ್. ಸೊ ದೇರ್ ಆಲ್ಸೋ ಬೀಟಾ ಸೆಲ್ ಸ್ಟಾರ್ಟ್ಸ್ ಡಿಕ್ಲೈನಿಂಗ್ ಇನ್ ಫಂಕ್ಷನಿಂಗ್. ಬೀಟಾ ಸೆಲ್ ಎಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಅದಕ್ಕೂ ಒಂಥರ ಒಂದು ಇದು ಅದರ ಕೆಲಸನೂ ಮೆಲ್ಲಕೆ ನಿಧಾನವಾಗಿ ಹೋಗ್ತಾ ಇರುತ್ತೆ. ಆಮೇಲೆ ಡಿಕ್ರೀಸ್ಡ್ ಫಿಸಿಕಲ್ ಆ್ಯಕ್ಟಿವಿಟಿ, ಇನ್ಯಾಕ್ಟಿವಿಟಿ ಅಂದರೆ ಸರಿಯಾದಂಥ ಆರೋಗ್ಯಕ್ಕೆ ಬೇಕಾದಂಥ ಶ್ರಮ ಮಾಡಲ್ಲ. ದೈನಂದಿಕವಾಗಿ ಇರೋದಕ್ಕಿಂತ ದೈನಂದಿಕ ನಾವೇನು ಕೇಳಿದ್ರು ಇಲ್ಲ ನಾನು ಇದರಲ್ಲಿ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸರ್, ಅದು ನಾನು ಆಸ್ಪತ್ರೆಯಲ್ಲಿ ಸುಮಾರು ನಮ್ಮ ಆಸ್ಪತ್ರೆ 15 ಕಿಲೋಮೀಟ್ರ್ ಇದೆ. ಅಟ್ಲೀಸ್ಟ್ ಒಂದು 3 ಕಿಲೋಮೀಟ್ರ್ ಆದರೆ ಅಡ್ಡಾಡ್ತೀವಿ ನಾವು, 3-4 ಕಿಲೋಮೀಟ್ರು. ಅದು ದೈನಂದಿಕವಾದಂಥ ಕೆಲಸ ಆಯಿತು. ಆದರೆ ನಮ್ಮ ಚಟುವಟಿಕೆಗಳ ಬಿಟ್ಟು ದೈನಂದಿಕವಾಗಿ ಆರೋಗ್ಯಕ್ಕೆ ಬೇಕಾದಂತಹ ಒಂದು ಫಿಸಿಕಲ್ ಎಕ್ಸಸೈಸ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ವೆದರ್ ಇಟ್ ಈಸ್ ಎ ರನ್ನಿಂಗ್ ಆರ್ ವೆಟ್ ಈಸ್ ಎ ವಾಕಿಂಗ್ ಆರ್ ಸ್ವಿಮ್ಮಿಂಗ್, ಸೈಕ್ಲಿಂಗ್, walking, these are at least 30 minutes a day for once in at least one day you can give a gap in a week. ಸೊ ಇದು ಸತತವಾಗಿ ನಿಯಮಿತವಾಗಿ ಇರಬೇಕು. ಸೊ ಅದು ಒಂದು ಇಂಪಾರ್ಟೆಂಟು. ಆಮೇಲೆ ನಾನು ಹೇಳಿದ ಪ್ರಕಾರ ಆಹಾರ ಪದ್ಧತಿ ಶುದ್ಧವಾಗಿ ಚೆನ್ನಾಗಿರುವಂಥ ಇರಬೇಕು. ಇದು ಟೈಪ್ 2 ಡಯಾಬಿಟಿಸ್ನವ್ರಿಗೆ ಅನ್ವಯಿಸುವಂತಹ ಒಂದು ಇದು ಕ್ರಮೇಣವಾಗಿ ವಯಸ್ಸಾಗ್ತಾ ಅವರಲ್ಲಿ ಇದು ಬರುತ್ತೆ. ಇದು ಟೈಪ್ 2 ಡಯಾಬಿಟಿಸ್ ಬಂದು ವಯಸ್ಕರಲ್ಲಿ. ಟೈಪ್ 3 ಬಂದು ಈ ಮಧುಮೇಹ ಈ ಬಾಣಂತಿಯರಲ್ಲಿ ಬರುವಂಥದ್ದು, GDM ಅಂತ ಹೇಳ್ತೀವಿ, ಜೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್. ಇದನ್ನು ಇತ್ತೀಚೆಗೆ ವಿಂಗಡಿಸಿದ್ದಾರೆ ಟೈಪ್ 3 ಅಂತ. ಟೈಪ್ 4 ಅಂತ ಇದೆ. ಅದು ಟೈಪ್ 4 ಏನಿದೆ ಅಂತಂದರೆ ಆನುವಂಶಿಕವಾಗಿ ರೂಪಾಂತರವಾದಂತಹ ನಮ್ಮ ಜೈವಿಕ ಜೀನ್ಸ್ ಅದು ಬಂದಂಥ MODY ಅಂತಂದು ಹೇಳ್ತೀವಿ, MODY, ಮೆಚುರಿಟಿ ಆನ್ಸೆಟ್ ಡಯಾಬಿಟಿಸ್ ಇನ್ ಆಗಲಿ, ಅಥವಾ ನಾವು ಅದಕ್ಕೆ ಮಾನೋಜೆನಿಕ್ ಡಯಾಬಿಟಿಸ್ ಅಂತಲೂ ಹೇಳ್ತೀವಿ, ಅದು ಟೈಪ್ 4. ಟೈಪ್ 5 ಮೊದಲಿನ ನಾನು ವಿದ್ಯಾರ್ಥಿ ಇದ್ದಾಗೆ ಕಲ್ತಿದ್ದಂಥದ್ದು, ಅದು ವರ್ಲ್ಡ್ ಡಯಾಬಿಟಿಸ್ನವರು ಕ್ಲಾಸಿಫಿಕೇಷನ್ನಿಂದ ತೆಗೆದುಹಾಕಿದ್ರು. ಮೊನ್ನೆ ಬ್ಯಾಂಕಾಕ್ನಲ್ಲಿ ಆದಂಥ IDF ಇಂಟರ್ನ್ಯಾಷನಲ್ ಡಯಾಬಿಟಿಸ್ ಫೆಡರೇಷನಲ್ಲಿ ಅದನ್ನು ಟೈಪ್ 5 ಅಂದರೆ ನ್ಯೂಟ್ರಿಷನ್ ಕಡಿಮೆ ಆಗಿ ಲೀನ್ ಡಯಾಬಿಟಿಕ್ಸ್ನಲ್ಲೂ ಸಹ ಮಧುಮೇಹ ಬರುತ್ತೆ ಅಂತಂತೇಳಿ ಅದನ್ನು ವಿಂಗಡಿಸಿದ್ದಾರೆ. ಲೀನ್ ಡಯಾಬಿಟಿಕ್ಸ್ ಅಂತ ಪ್ರತ್ಯೇಕವಾಗಿ ವಿಂಗಡಿಸಿದ್ದಾರೆ. ಅಂದರೆ ಮಾಲ್ ನ್ಯೂಟ್ರಿಷನ್ ರಿಲೇಟೆಡ್ ಡಯಾಬಿಟೀಸ್ ಅಂತ. ನಮ್ಮ ಟೈಮ್ನಲ್ಲಿ MRDM ಅಂತಂತ ಹೇಳ್ತಾ ಇದ್ವಿ, ಮತ್ತೆ ಮರುಕಳಿಸಿದೆ. ಇತ್ತೀಚೆಗೆ ನಮ್ಮ ವೆಬ್ಸೈಟ್ನಲ್ಲಿ KLE ಆಸ್ಪತ್ರೆ ವೆಬ್ಸೈಟ್ನಲ್ಲಿ ಅದರ ಲೀನ್ ಡಯಾಬಿಟಿಸ್ ಬಗ್ಗೆ MRDM ಬಗ್ಗೆ ಹಾಕಿದ್ವಿ.